ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ದಿನ ನಾನು ವಡಾ ಪಾವ್ ಮಾಡೋದನ್ನು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ತುಂಬಾ ಫೇಮಸ್ಸು. ಇದು ಮಹಾರಾಷ್ಟ್ರದಲ್ಲಿ ಇದು ತುಂಬಾ ಫೇಮಸ್ಸು. ಇದು ಗಲ್ಲಿಯಲ್ಲೂ ಸಹ ಇದು ಸಿಗುತ್ತೆ. ಇದು ತುಂಬ ಟೇಸ್ಟಿಯಾಗಿರ್ತದೆ. ಮೊದಲನೇ ಸ್ಟೆಪ್ ನಾನು ಹೀಗೆ ಹೇಳ್ಕೊಡ್ತೀನಿ. ಫಸ್ಟ್ ನಾವು ಪಾವ್ನ ತೊಗೋಬೇಕು. ನಂತರ ಕಡಲೆ ಹಸಿಟ್ಟನ್ನು ಹೇಗೆ ಕಲಿಸ್ಕೋಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಇದಕ್ಕೆ ಹಸಿಮೆಣ್ಸಿನ್ಕಾಯಿ 4, ಕೊತ್ತಂಬರಿ ಮತ್ತು ಹೆಚ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ, ಒಂದು ದೊಡ್ಡ ಈರುಳ್ಳಿ ಮತ್ತು ಸೋಡಾ ಒಂದು ಚಿಟಿಕೆ, ಕೊತ್ತಂಬರಿ, ಸ್ವಲ್ಪ ಕರಿಬೇವು, ಇದಿಷ್ಟು ಬೇಕಾಗಿರೋ ಸಾಮಗ್ರಿಗಳು. ನಂತರ ಅರಿಶಿಣ ಮತ್ತು ಜೀರ್ಣಶಕ್ತಿಗೆ ಜೀರಿಗೆ ತುಂಬಾ ಒಳ್ಳೆಯದು. ನಂತರ ಸಾಸಿವೆ ಒಂದು ಅರ್ಧ ಚಮಚ, ಇಂಗು ಗ್ಯಾಸ್ಟ್ರಿಕ್ಕಿಗೆ ತುಂಬಾ ಒಳ್ಳೆಯದು. ನೆಕ್ಸ್ಟು ಅಚ್ಚ ಖಾರದ ಪುಡಿ, ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು. ಇದು ಚೆನ್ನಾಗಿ ಆಲೂಗಡ್ಡೆ ಬೇಯಿಸ್ಕೊಂಡು ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀವಿ. ನಂತರ ಒಂದು 6 ಒಣಗಿದ ಮೆಣಸಿನ್ಕಾಯಿ, ಕಡಲೆ ಬೀಜ ಸ್ವಲ್ಪ, ಮತ್ತು ಒಂದು 8 ಎಸಳು ಬೆಳ್ಳುಳ್ಳಿ ಚಿಪ್ಪೆ ತೆಗೆದುಕೊಂಡಿರೋದು. ನೆಕ್ಸ್ಟು ಇದು ಕೊಬ್ಬರಿ ತುರಿ, ಒಣಗಿರೋ ಕೊಬ್ಬರಿ ತುರಿನ ತುರಿದು ಇಟ್ಕೊಂಡಿದ್ದೀವಿ. ಇದಿಷ್ಟು ವಡಾ ಪಾವ್ಗೆ ಬೇಕಾಗಿರೋ ಸಾಮಗ್ರಿಗಳು. ಮೊದಲನೇ ಸ್ಟೆಪ್ಪು, ಈಗ ಕಡಲೆ ಹಸಿಟ್ಟನ್ನು ಹೇಗೆ ಕಲಿಸ್ಕೋಬೇಕು ಅಂತ ನಾನು ಹೇಳ್ತೀನಿ. ಮೊದಲಿಗೆ ಒಂದು ಬಟ್ಲು ಕಡಲೆ ಹಸಿಟ್ಟಿಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು, ನಂತರ ಸೋಡಾ ಒಂದು ಚಿಟಿಕೆ, ನೆಕ್ಸ್ಟು ಅರಿಶಿಣ, ಇದನ್ನೆಲ್ಲ ಚೆನ್ನಾಗಿ ಹಾಕ್ಕೊಂಡು ನಾವು ಕಲಿಸ್ಕೋಬೇಕು. ತುಂಬ ನೀರಾಗಿ ಕಲಿಸ್ಬಾರ್ದು, ಸ್ವಲ್ಪ ದಪ್ಪನಾಗಿ ನಾವು ಕಲಸಿಟ್ಕೋಬೇಕು. ಇದು ಫಸ್ಟ್ನೇ ಸ್ಟೆಪ್ಪು. ನಾವು ಹಸಿಟ್ಟನ್ನ ಚೆನ್ನಾಗಿ ತುಂಬ ನೀರಾಗಿಲ್ಲದೆ ಸ್ವಲ್ಪ ದಪ್ಪವಾಗಿ ಕಲಸಿಟ್ಕೋಬೇಕು. ನಂತರ ಎರಡನೇ ಸ್ಟೆಪ್ ಏನು ಅಂದರೆ ಕೆಂಪು ಚಟ್ನಿ ಮಾಡ್ಕೊಳ್ಳೋದು. ಮೂರನೇ ಸ್ಟೆಪ್ಪು ಸ್ಟಫಿಂಗ್ ಮಾಡೋದನ್ನ ಹೇಗೆ ಅಂತ. ನೆಕ್ಸ್ಟು ಇದನ್ನು ಕರಿಯೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ನಾನು. ನೋಡಿ, ಒಂದು ಬಾಣಲಿಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಒಣಗಿದ ಮೆಣಸಿನ್ಕಾಯಿ ಒಂದು 6 ಹಾಕ್ಕೊಂಡು ಸ್ವಲ್ಪ ಡ್ರೈ ರೋಸ್ಟ್ನ ಮಾಡ್ಕೋಬೇಕು. ಒಣಗಿದ ಮೆಣಸಿನ್ಕಾಯಿ ಮತ್ತು ಒಂದು 6ರಿಂದ 7 ಬೆಳ್ಳುಳ್ಳಿ ಸಿಪ್ಪೆ ತೆಗೆದುಕೊಂಡಿರೋದನ್ನು ಇದನ್ನು ಹುರ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ಮತ್ತು ಒಂದು ಸ್ವಲ್ಪ ಕಳಕ ಬೀಜ, ಇದನ್ನು ಸಹ ಹುರ್ಕೊಂಡು ಮಿಕ್ಸಿ ಜಾರ್ಗೆ ಮಿಕ್ಸ್ ಮಾಡ್ಕೋಬೇಕು. ತುಂಬ ಸಾಫ್ಟಾಗಿ ಮಾಡ್ಕೋಬಾರ್ದು, ಸ್ವಲ್ಪ ತರಿಯಾಗಿರಬೇಕು. ತರಿಯಾಗಿದ್ದರೆ ತುಂಬಾ ಚೆನ್ನಾಗಿರುತ್ತೆ ಕೆಂಪು ಚಟ್ನಿ ಪುಡಿ ಅಂತ ಇದು. ನೋಡಿರಿ, ಇದಕ್ಕೆ ಸ್ವಲ್ಪ ಕಳಕ ಬೀಜ ಹಾಕ್ಕೊಂಡು ಇದನ್ನು ಸಹ ಬೆಳ್ಳುಳ್ಳಿ ಕಳಕ ಬೀಜನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನು ಸಹ ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡು ಇದನ್ನು ಮಿಕ್ಸಿ ಮಾಡ್ಕೋಬೇಕು. ತುಂಬ ಸಾಫ್ಟ್ಗೆ ಮಾಡ್ಕೋಬಾರ್ದು, ಸ್ವಲ್ಪ ತರಿಯಾಗಿ ನಾವು ಇದನ್ನು ಮಿಕ್ಸರ್ಗೆ ಜಾರ್ಗೆ ಹಾಕ್ಕೊಂಡು ನಾವು ಪುಡಿ ಮಾಡ್ಕೋಬೇಕು. ನಂತರ ಕೊಬ್ಬರಿ ತುರಿ ಇರುತ್ತಲ್ಲ, ಕೊಬ್ಬರಿ ತುರಿ ಮತ್ತು ಅದನ್ನು ಫ್ರೈ ಮಾಡ್ಕೋಬೇಕು. ಎಣ್ಣೆಲಿ ಹಾಕ್ಕೊಂಡು ಇದನ್ನು ಸಹ ನಾವು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ರೋಸ್ಟ್ ಮಾಡಿಕೊಂಡು ಇದನ್ನು ಸಹ ಜಾರ್ಗೆ ಸೇರಿಸ್ಕೊಂಡು ನಾವು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೋಬೇಕು. ಈಗ ಕೆಂಪು ಚಟ್ನಿ ರೆಡಿ ಆಗುತ್ತೆ. ನೋಡಿರಿ, ಡ್ರೈ ರೋಸ್ಟ್ ಮಾಡಿಕೊಂಡು ಇದನ್ನು ಎಲ್ಲನ ಮಿಕ್ಸಿಗೆ ಸೇರಿಸ್ಕೊಂಡು ನಾವು ಮಿಕ್ಸರ್ ಜಾರ್ಗೆ ನಾವು ಪುಡಿ ಮಾಡ್ಕೋಬೇಕು. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾವು ಮನೇಲಿ ಮಾಡ್ಕೊಂಡು ತಿನ್ನೋದ್ರಿಂದ ಹೆಲ್ತಿಗೂ ತುಂಬ ಒಳ್ಳೆಯದು. ಆದ್ದರಿಂದ ನೀವು ಸಹ ಟ್ರೈ ಮಾಡಿ. ಹೇಗೆ ಬಂದಿದೆ ಅಂತ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ನನಗೆ ತಿಳಿಸಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾವು ಸಾಫ್ಟಾಗಿ ಮಾಡ್ಕೋಬಾರ್ದು, ಸ್ವಲ್ಪ ತರಿಯಾಗಿರಬೇಕು. ನೋಡಿರಿ, ಈ ಥರ ತರಿಯಾಗಿ ಬಂದರೆ ಸಾಕು, ಚಟ್ನಿ ಪುಡಿ ರೆಡಿಯಾಗಿದೆ ಅಂತ. ನೆಕ್ಸ್ಟ್ ಸ್ಟೆಪ್ಪು, ನಾವು ಬಾಣಲಿ ಇಟ್ಕೊಂಡು ಅದರಲ್ಲಿ ಎಣ್ಣೆ ಹಾಕ್ಕೊಂಡು ನಾವು ಇದಕ್ಕೆ ಬೋಂಡಕ್ಕೆ ಸ್ಟಫಿಂಗ್ ಮಾಡಬೇಕಲ್ವ, ಅದನ್ನು ಪಲ್ಯ ಮಾಡೋದನ್ನು ಹೇಗೆ ಅಂತ ಹೇಳ್ಕೊಡ್ತೀನಿ. ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೋಬೇಕು, ಒಂದು ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ. ನಂತರ ಜೀರಿಗೆ ಏನಕ್ಕೆ ಅಂದರೆ ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದು. ಆದ್ದರಿಂದ ನಾವು ಜೀರಿಗೆನ ಸೇರಿಸ್ಕೋತೀವಿ. ಜೀರಿಗೆ ನಂತರ ನಾವು ಒಂದು ಈರುಳ್ಳಿ ಸಣ್ಣಗೆ ಹೆಚ್ಕೊಂಡು ಇಟ್ಕೊಂಡಿದ್ದೀವಿ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣಗೆ ಹೆಚ್ಕೊಂಡು ಅದನ್ನು ಸಹ ಸೇರಿಸ್ಕೊಂಡು, ಆಮೇಲೆ ಒಂದು 2 ಹಸಿಮೆಣ್ಸಿನ್ಕಾಯಿನ ಹೆಚ್ಚಿಟ್ಕೊಂಡಿದ್ದೀವಿ, ಅದನ್ನು ಸಹ ಸೇರಿಸ್ಕೋಬೇಕು. ನಂತರ ಒಂದು ಎಸಳು ಕರಿಬೇವು, ಇದನ್ನು ಸಹ ಸೇರಿಸ್ಕೊಂಡು ಎಲ್ಲನೂ ಫ್ರೈ ಮಾಡ್ಕೋಬೇಕು.
ಇದನ್ನು ಸಹ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಅರಿಶಿನ ಸಹ ಸೇರಿಸ್ಕೊಳ್ರಿ. ಪಲ್ಯಕ್ಕೆ ಆ್ಯಂಟಿಬಯೋಟಿಕ್ಗೆ ತುಂಬಾ ಒಳ್ಳೆಯದು. ಒಂದು 1/4 ಸ್ಪೂನ್ ಅರಿಶಿನ ಸೇರಿಸ್ಕೊಳ್ರಿ. ಎಲ್ಲನೂ ಫ್ರೈ ಮಾಡಿಕೊಂಡು ನಂತರ ನಾವು ಬೇಯಿಸಿಟ್ಕೊಂಡಿದ್ದೀವಲ್ವ, ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇವಾಗ ಆಲೂಗಡ್ಡೆನ 2 ವಿಸಿಲ್ಸು ಬೇಯಿಸ್ಕೊಂಡಿದ್ದೀವಿ, ಮ್ಯಾಶ್ ಮಾಡಿ ಬೇಯಿಸಿ ಮ್ಯಾಶ್ ಮಾಡಿಟ್ಕೊಂಡಿದ್ವಿ, ಅದನ್ನು ಸಹ ಸೇರಿಸ್ಕೊಳ್ಳಿ. ಎಲ್ಲ ಸೇರಿಸ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸ್ಟಫಿಂಗು ಪಲ್ಯ ಇದು ರೆಡಿಯಾಗಿದೆ. ವಡಕ್ಕೆ ನಾವು ಇದು ರೆಡಿ ಮಾಡಿಟ್ಕೊಂಡಿದ್ದೀವಿ. ಪಲ್ಯ ರೆಡಿ ಆಯಿತು. ಈಗ ಕೊತ್ತಂಬರಿನ ಸೇರಿಸ್ಕೊಳ್ಳಿ. ಕೊತ್ತಂಬರಿ ಸೇರಿಸ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಚಿಕ್ಕ ಚಿಕ್ಕ ಬಾಲ್ ಸೈಜು ಗೋಲಿಗಳ ಸೈಜು ಚಿಕ್ಕದಾಗಿ ನಾವು ಉಂಡೆಗಳನ್ನ ಮಾಡಿಕೊಂಡು ನಾವು ಇದನ್ನು ರೆಡಿ ಮಾಡಿ ಇಟ್ಕೋಬೇಕು. 2ನೇ ಸ್ಟೆಪ್ ಇದು. ಫಸ್ಟ್ನೇ ಸ್ಟೆಪ್ಪು ಕಡಲೆ ಹಸಿಟ್ಟು ಹೇಗೆ ಕಲಿಸ್ಕೋಬೇಕು ಅಂತ, 2ನೇ ಸ್ಟೆಪ್ಪು ಚಟ್ನಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸಿರ್ತಿದ್ದೀನಿ. 3ನೇದು ಇದು ಪಲ್ಯ ಮಾಡ್ಕೊಳ್ಳೋದು ಹೇಗೆ ಅಂತ 3ನೇದು. ನೆಕ್ಸ್ಟು ಇದನ್ನು ಎಣ್ಣೆಯಲ್ಲಿ ಕರಿಯೋದನ್ನು ತೋರಿಸ್ಕೊಡ್ತೀನಿ. ಈ ಥರ ನಾವು ಮಾಡಿಟ್ಕೋಬೇಕು ವಡೆಗಳನ್ನ. ಇದು ರೆಡಿ ಆಯಿತು ವಡೆಗಳು. ಈಗ ನಾವು ಕಡಲೆ ಹಸಿಟ್ಟಲ್ಲಿ ಅದ್ದಿ ನಾವು ಡೀಪ್ ಫ್ರೈ ಮಾಡಬೇಕೀಗ. ಈಗ ನಾವು ಎಣ್ಣೆ ಹಾಕ್ಕೊಂಡು ಒಂದು ಬಾಣಲಿ ಇಟ್ಟು, ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಟು ಎಣ್ಣೆ ಹಾಕಿ ಇದನ್ನು ಕಾದ ನಂತರ ಎಣ್ಣೆ ಚೆನ್ನಾಗಿ ಕಾಯಬೇಕು. ಕಾದ ನಂತರ ನಾವು ಈಗ ಒಂದು 4 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ನಾವು ಪಾವು ಒಳಗಡೆ ಇಟ್ಕೊಂಡು ತಿನ್ನೋಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ಆದ್ದರಿಂದ ಹಸಿಮೆಣ್ಸಿನ್ಕಾಯಿನ ನಾವು ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೋಬೇಕು. ಎಣ್ಣೆ ಮೇಲೆ ಬಬಲ್ಸ್ ಬರಬೇಕು ವೈಟಾಗಿ. ನೋಡಿ, ಈ ಥರ ವೈಟಾಗಿ ಬಬಲ್ಸ್ ಬಂದಮೇಲೆ ಇದನ್ನು ತೆಗೆದಿಟ್ಕೋಬೇಕು ಒಂದು ಪ್ಲೇಟ್ಗೆ. ಈಗ ಸ್ಟಫಿಂಗು ಪಲ್ಯನ ಮಾಡಿಟ್ಕೊಂಡಿದ್ದೀವಲ್ಲ, ಅದು ರೌಂಡಾಗಿ ಅದನ್ನು ಕಡಲೆ ಹಸಿಟ್ಟೆಲ್ಲ ಅದ್ದಿ ಇದನ್ನು ಡೀಪ್ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿರುತ್ತೆ. ಡೀಪ್ ಫ್ರೈ ಮಾಡಿಕೊಂಡು ಈಗ ವಡೆ ರೆಡಿ ಆಗುತ್ತೆ. ಈಗ ನೋಡಿರಿ, ಎಣ್ಣೆಗೆ ಒಂದೊಂದನ್ನೇ ನಾವು ನಿಧಾನಕ್ಕೆ ಬಿಡಬೇಕು, ಹುಷಾರಾಗಿ. ಒಂದೊಂದೇ ಕಡಲೆ ಹಸಿಟ್ಟೆಲ್ಲ ಅದ್ದಿ ನಾವು ಎಣ್ಣೆಲಿ ಬಿಟ್ಟು ಒಂದೊಂದೇ ಡೀಪ್ ಫ್ರೈ ಮಾಡಿ ತೆಗೆದಿಟ್ಕೋಬೇಕು ಒಂದು ಪ್ಲೇಟಲ್ಲಿ. ಮೆಣಸಿನ್ಕಾಯಿ ತೆಗೆದಿಟ್ಕೊಂಡಿದ್ದೀವಿ. ಇವಾಗ ಇದನ್ನು ವಡೆನೂ ತೆಗೆದಿಟ್ಕೊಂಡಿದ್ದೀವಿ. ಎಲ್ಲ ರೆಡಿಯಾಗಿದೆ. ಇವಾಗ ಪಾವ್ನ ತೊಗೊಂಡು ನಾವು ಇವಾಗ ಸೆಂಟರ್ನಲ್ಲಿ ಕಟ್ ಮಾಡಿ ನೋಡಿ, ಈಗ ರೆಡಿಯಾಗಿದೆ. ನಂತರ ಪಾವ್ನ ತೊಗೊಳ್ಳಿ. ಪಾವ್ನ ತೊಗೊಂಡು ಇದನ್ನು ಸೆಂಟ್ರಲ್ಲಿ ಕಟ್ ಮಾಡ್ಕೋಬೇಕು. ಸೆಂಟ್ರಲ್ಲಿ ಕಟ್ ಮಾಡಿಕೊಂಡು ಕೆಂಪು ಚಟ್ನಿನ ಸ್ಪ್ರೆಡ್ ಮಾಡಬೇಕು. ಸ್ಪ್ರೆಡ್ ಮಾಡ್ತಾ ಬರಬೇಕು. ಸ್ಪ್ರೆಡ್ ಮಾಡಿ ಚಟ್ನಿ ಪುಡಿನ, ಕೆಂಪು ಚಟ್ನಿ ಪುಡಿನ ಸ್ಪ್ರೆಡ್ಡಿಂಗ್ ಮಾಡಿ ನಂತರ ವಡೆ ಇಟ್ಟು, ನಂತರ ಒಂದು ಚಿಲ್ಲಿ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ವ, ಗ್ರೀನ್ ಚಿಲ್ಲಿ, ಅದನ್ನು ಇಟ್ಕೊಂಡು ವಡೆ ಇಟ್ಕೊಂಡು ಅದ್ರ ಮೇಲೆ ಮೆಣಸಿನ್ಕಾಯಿ ಇಟ್ಕೊಂಡು ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ತಿಂತಾಯಿದ್ರೆ ಒಂದೇ ಬೈಟ್ಗೆ ವಡೆನೂ ಬರಬೇಕು, ಮತ್ತು ಪಾವು ಬರಬೇಕು, ಮೆಣಸಿನ್ಕಾಯಿ ಸಹ ಬರಬೇಕು, ಚಟ್ನಿನೂ ಬರಬೇಕು. ಎಲ್ಲನೂ ಒಂದೇ ಬೈಟ್ಗೆ ಬಾಯಿಗೆ ಬರಬೇಕು. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಸಹ ಈ ಥರ ಮನೆಯಲ್ಲಿ ಮಾಡಿ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದನ್ನು ಟೊಮೆಟೊ ಸಾಸ್ ಜೊತೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಸಹ ಮನೇಲಿ ಟ್ರೈ ಮಾಡಿ. ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ.